ಬೆಂಗಳೂರಿನ ಜ್ಞಾನಭಾರತಿ ಕ್ಯಾಂಪಸ್ನಲ್ಲಿರುವಂಥ ನ್ಯಾಷನಲ್ ಲಾ ಕಾಲೇಜ್ ಇದೆ. ಆ ನ್ಯಾಷನಲ್ ಲಾ ಕಾಲೇಜಲ್ಲಿ ಫಸ್ಟ್ ಇಯರ್ ಲಾ ಸ್ಟೂಡೆಂಟ್ ಆಗಿರುವಂಥ ಬ್ರೂ ಟಕ್ಕರ್ ಈತ ಮೂಲತಃ ಮುಂಬೈನಿಂದ ಬಂದಿದ್ದಾನೆ. ಮುಂಬೈನಿಂದ ಬಂದು ಇಲ್ಲಿ ಎಜುಕೇಷನ್ ಮಾಡ್ಕೊಂಡಿದ್ದ. ಆದರೆ ಇಲ್ಲಿಗೆ ಯಾವ ಕಾರಣಕ್ಕಾಗಿ ಬಂದಿದ್ದ ಅನ್ನೋ ಯಕ್ಷ ಪ್ರಶ್ನೆ ಕೂಡ ಕಾಡ್ತಿದೆ. ಆತನ ಸ್ನೇಹಿತರ ಜೊತೆ ಬಂದಿದ್ದ, ಇಲ್ಲ ಕುಟುಂಬಸ್ಥರ ಜೊತೆ ಬಂದಿದ್ದ, ಇಲ್ಲ ಲವ್ ಫೇಲಿಯರ್ ಆಗಿತ್ತ ಅನ್ನೋದು ಕೂಡ ಸಾಕಷ್ಟು ಪ್ರಶ್ನೆಗಳು ಕೂಡ ಕಂಡು ಬರ್ತಿದೆ. ಒಂದು ತಂಡ ಈಗಾಗಲೇ ನ್ಯಾಷನಲ್ ಲಾ ಕಾಲೇಜ್ ಕೂಡ ಪೊಲೀಸರು ಹೋಗಿದ್ದಾರೆ. ಮತ್ತೊಂದು ಕಡೆ ಅವ್ರ ಸ್ನೇಹಿತರು ಯಾರಿದ್ದಾರೆ, ಇಲ್ಲಿ ಯಾರಾದರೂ ಇದ್ದಾರಾ, ಅವ್ರ ಜೊತೆ ಯಾರಾದರೂ ಬಂದಿದ್ದಾರೆ ಅನ್ನೋದು ಕೂಡ ಎಲ್ಲ ರೀತಿಯಲ್ಲೂ ಕೂಡ ತನಿಖೆಯನ್ನು ಕೂಡ ಮಾಡ್ತಿದ್ದಾರೆ. ಇನ್ನೂ ಕೂಡ ಬಾಡಿಯ ಮೃತದೇಹದ ಒಂದಷ್ಟು ಪಾರ್ಟ್ಸ್ಗಳನ್ನ ತೆಗೆಯೋಕ್ಕೆ ಸಾಧ್ಯವಾಗ್ತಿಲ್ಲ. ಯಾಕೆ ಅಂತಂದ್ರೆ ಸಂಪೂರ್ಣವಾಗಿ ಟ್ರೈನ್ ಒಳಗಡೆ ಸಿಕ್ಕಾಕೊಂಡಿರೋದ್ರಿಂದ ಆ ಟ್ರೈನ್ ಮುಂದೆ ಹೋದ್ರೂ ಕೂಡ ಬಾಡಿ ಒಂದಷ್ಟು ಪೀಸ್ ಆಗುತ್ತೆ, ಟ್ರೈನ್ ಹಿಂದೆ ತೆಗೆದ್ರು ಕೂಡ ಆ ಬಾಡಿ ಪೀಸ್ ಆಗುತ್ತೆ. ಇಂಥ ಆತಂಕದ ಸ್ಥಿತಿಯಲ್ಲಿ ಇವತ್ತು ಮೆಟ್ರೋ ಸಿಬ್ಬಂದಿಗಳು ಕೂಡ ಸಿಲುಕಾಕೊಂಡಿದ್ದಾರೆ. ಸ್ಥಳಕ್ಕೆ ಬಂದಂತ ಡಿಸಿಪಿ ಅವರು ಕೂಡ ಒಂದಷ್ಟು ಮಾಹಿತಿಯನ್ನು ಕೊಟ್ಟರು. ಆ ಸ್ಟೂಡೆಂಟ್ ಆಗಿದ್ದಾನೆ, ಆತ ಯಾವ ಕಾರಣಕ್ಕೆ ಇಲ್ಲಿ ಬಂದಿದ್ದ, ಒಟ್ಟಲ್ಲಿ ಮುಂಬೈನವರು ಅಂತ ಕೂಡ ಗೊತ್ತಾಗಿದೆ. ಹಾಗಾಗಿ ಪ್ರಾಥಮಿಕ ತನಿಖೆಯನ್ನು ಕೂಡ ಈಗಾಗಲೇ ಪ್ರಾರಂಭ ಮಾಡಿದ್ದೇವೆ, ಮಹಾಜರ್ ಕೂಡ ಮಾಡಿದ್ದೇವೆ. ಇಲ್ಲಿದ್ದಂಥ ಸೆಕ್ಯೂರಿಟಿ ಮತ್ತೆ ಸಿಸಿ ಕ್ಯಾಮ್ರಾ ಎಲ್ಲವನ್ನು ಕೂಡ ಈಗಾಗಲೇ ನಾವೆಲ್ಲವನ್ನು ಕೂಡ ವಶಕ್ಕೆ ಪಡ್ಕೊಂಡಿದ್ದೇವೆ ಅಂತ ಕೂಡ ಹೇಳಿದ್ದಾರೆ. ಇದು ಮೊದಲೇ ಬಾರಿಗೆ ಆಗಿರೋದಂತಲ್ಲ, ಮೆಟ್ರೋದಲ್ಲಿ ಕಳೆದ 1-2 ವರ್ಷಗಳಿಂದ ಕೂಡ ಇದೇ ರೀತಿಯಾದಂತಹ ದುರ್ಘಟನೆ ಕೂಡ ನಡೆದಿತ್ತು. ಆಗಲೂ ಕೂಡ BMRC ಒಂದಷ್ಟು ಕಟ್ಟೆಚ್ಚನ್ನು ವಹಿಸಿ ಯಾವುದೇ ಕಾರಣ ಕೂಡ ಹಳ್ಳಿಗಳ ಬಳಿ ಯಾರು ಕೂಡ ಹೋಗದಂತೆ ತಡೆಯುವಂತ ಕೆಲಸವನ್ನು ಕೂಡ ಮಾಡಿದ್ರು. ಭದ್ರತಾ ಸಿಬ್ಬಂದಿಯನ್ನು ಕೂಡ ಎಚ್ಚರ ಮಾಡುವಂತ ಕೆಲಸವನ್ನು ಕೂಡ ಮಾಡಿದ್ರು. ಆದ್ರೂ ಕೂಡ ಈ ರೀತಿಯಾಗಿ ಅನಾಹುತ ನಡೆದಿದೆ. ಇದಕ್ಕೆ ಯಾರು ಹೊಣೆ ಅಂತ ಬಂದಾಗ ಅಲ್ಲಿರುವಂತಹ ಭದ್ರತಾ ಸಿಬ್ಬಂದಿಯವರೇ ನೇರವಾದಂತಹ ಹೊಣೆ ಅಂತ ಕೂಡ ಹೇಳ್ತಾರೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬೆಂಗಳೂರು ಯೂನಿವರ್ಸಿಟಿಯಲ್ಲಿರುವಂತಹ ನ್ಯಾಷನಲ್ ಲಾ ಕಾಲೇಜ್ ಒಳಗೆ ಪೊಲೀಸರು ಕೂಡ ಹೋಗಿ ಈತನ ಬ್ರೂ ಟಕ್ಕರ್ನ ಸ್ನೇಹಿತರು ಮತ್ತೆ ಅವರ ಪ್ರಾಧ್ಯಾಪಕರು ಮತ್ತೆ ಅವರ ಫ್ಯಾಮಿಲಿಯ ಏನು ಈತ ಮುಂಬೈನಿಂದ ಬಂದಿದ್ದಾನೆ, ಆ ಮುಂಬೈನಲ್ಲಿರುವಂತಹ ಅವರ ಪೋಷಕರು ಎಲ್ಲ ನಂಬರ್ಗಳನ್ನು ಕಲೆಕ್ಟ್ ಮಾಡುವಂತ ಕೆಲಸವನ್ನು ಕೂಡ ಮಾಡ್ತಾರೆ ಅಂತ ಕೂಡ ಗೊತ್ತಾಗ್ತಿದೆ. ಈಗ ಇನ್ನೊಂದು ಕೆಲವೇ ಕ್ಷಣಗಳಲ್ಲಿ ಇಲ್ಲೇನು ಮೃತದೇಹವನ್ನ ತೆಗೆದು ಇಲ್ಲಿಂದ ಮರಣೋತ್ತರ ಪರೀಕ್ಷೆಗಾಗಿ ವಿಕ್ಟೋರಿಯಾ ಆಸ್ಪತ್ರೆ ಹೋಗುತ್ತೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಮರಣೋತ್ತರ ಪರೀಕ್ಷೆ ಮುಗಿದ ನಂತರ ಮತ್ತೆ ಅಂತಿಮ ಕ್ರಿಯೆಗಾಗಿ ಆ ಬಾಡಿಯನ್ನ ಏನು ಕಾಲೇಜಿಗೆ ಕಳಿಸ್ಕೊಡ್ತಾರ, ಇಲ್ಲ ಅಂತಂದ್ರೆ ನಡಿ ಓಡು ಇಲ್ಲ ಅಂತಂದ್ರೆ ಅವರ ಕುಟುಂಬಸ್ಥರಿಗೆ ನಾನು ಕಳ್ಸ್ಕೊಂಡು ಕಳಿಸ್ತಾರ ಅಂತ ಕೂಡ ಬರ್ತದೆ. ಈಗ ಮೃತದೇಹ ಕೂಡ ಈಗ ಬರ್ತಾ ಇದೆ. ಈಗ ಎಲ್ಲರೂ ಕೂಡ ಕಾತುರದಿಂದ ಅವರ ಸ್ನೇಹಿತರಾಗಿರ್ಬೋದು, ಮತ್ತೆ ಎಲ್ಲರ ಒಂದಷ್ಟು ಮೆಟ್ರೋ ಸಿಬ್ಬಂದಿ ಆಗಿರ್ಬೋದು, ಪೊಲೀಸರಾಗಿರ್ಬೋದು, ಎಲ್ಲರೂ ಕೂಡ ಬರ್ತಾ ಇದ್ದಾರೆ. ಈಗ ಮೃತದೇಹವನ್ನು ವಿಕ್ಟೋರಿಯಾ ಆಸ್ಪತ್ರೆಗೆ ತೆಗೆದುಕೊಂಡು ಹೋಗೋದಕ್ಕೆ 3 ಆಂಬುಲೆನ್ಸ್ ಕೂಡ ಬಂದಿದೆ. ಈಗ ಆಂಬುಲೆನ್ಸ್ ನೋಡ್ತಾ ಇರ್ಬೋದು, 3 ಕಡೆ ಕೂಡ ಆಂಬುಲೆನ್ಸ್ಗಳು ಸಿದ್ಧವಾಗಿದೆ. ಒಂದು ಸ್ಟೇಷನ್ ಬಳಿ ಸಾಕಷ್ಟು ಜನ ಇಲ್ಲ ಅವರ ಸ್ಟೂಡೆಂಟ್ಸ್ ಆಗಿರ್ಬೋದು, ಮತ್ತೆ ಅವ್ರ ಪ್ರಯಾಣಿಕರು, ಸ್ಥಳೀಯರು ಕೂಡ ಒಂದಷ್ಟು ಜನ ಮೆಟ್ರೋಗೆ ಬಂದಂಥವ್ರು ಕೂಡ ಸಾಕಷ್ಟು ಜನ ಬಂದು ತುಳ್ಕೊಂಡಿದ್ದಾರೆ. ಹಾಗಾಗಿ ಪೊಲೀಸರು ಕೂಡ ಇವರನ್ನ ಹೊರಗಡೆ ಕಳಿಸೋದಕ್ಕಾಗಲಿ ಬೇರೆ ಕಡೆ ಕಳಿಸೋದಕ್ಕೆ ಸಾಧ್ಯವಾಗದೆ ಒದ್ದಾಡ್ತಿದ್ರು. ಇದರಿಂದಾಗಿ ಆ ಮೃತದೇಹವನ್ನು ಯಾವ ಕಡೆಯಿಂದ ತರಬೇಕು ಅನ್ನೋ ಮಾಹಿತಿ ಕೂಡ ಸಾಕಷ್ಟು ಗೊಂದಲ ಸೃಷ್ಟಿಯಾಗಿದೆ. ಯಾಕಂದರೆ 2 ಕಡೆ ಮೆಟ್ರೋ ಸ್ಟೇಷನ್ಗೆ ಒಂದು ಪ್ರವೇಶ ದ್ವಾರ ಮತ್ತು ಎಕ್ಸಿಟ್ ದ್ವಾರ ಇರೋದ್ರಿಂದ ಎಲ್ಲರೂ ಕೂಡ ಒಂದಷ್ಟು ಕ್ರೌಡನ್ನು ತಪ್ಪಿಸಿ ಕರ್ಕೊಂಡು ಹೋಗುವಂಥ ಕೆಲಸವನ್ನು ಕೂಡ ಈಗ ಮಾಡ್ತಿದ್ದಾರೆ. ಮೃತದೇಹವನ್ನು ಹೊರಗಡೆ ತರುವಂಥ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ನಾವು ಕೂಡ ಮೃತದೇಹದ ಬಳಿಯೇ ಹೋಗಿ ಪ್ರತ್ಯಕ್ಷ ವರದಿ ಕೊಡುವಂಥ ಎಲ್ಲ ಪ್ರಯತ್ನಗಳು ಕೂಡ ಮಾಡ್ತಾರೆ. ಹೋಗ್ರ ಸೈಡ್ಗೆ ಹೋಗ್ರ. ಈಗ ಮೆಟ್ರೋ ಸಿಬ್ಬಂದಿ ಒಳಗಡೆ ಬಂದು ಪರಿಶೀಲನೆ ಮಾಡಿ ಈಗಾಗಲೇ ಸ್ಮಾರ್ಟ್ ಮಾರ್ಜರ್ನೆಲ್ಲ ಮುಗಿಸಿ ಈಗಾಗಲೇ ಮೃತದೇಹವನ್ನು ಆಚೆ ತತ್ತಿದ್ದಾರೆ. ಈಗ ಪೊಲೀಸರು ಮತ್ತೆ ಮೆಟ್ರೋ ಸಿಬ್ಬಂದಿಗಳು ಹಂಗೆ ವಿಜುವಲ್ಸ್ ಲೈವ್ ಹೋಗ್ತಿದೆ, ಹಂಗೆ ಪರಿಶೀಲನೆ ಮೃತದೇಹ ಈಗಾಗಲೇ ಹೊರಗಡೆ ಬಂದಿದೆ. ಈಗ ನೇರವಾಗಿ ವಿಕ್ಟೋರಿಯಾ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಿದ್ದಾರೆ ಪೊಲೀಸರು. ಪೊಲೀಸ್ ಜೊತೆ ನಾವು ಹೋಗುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದೀವಿ. ಸರ್ ಎಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ? ಈಗ ಬನ್ನಿ, ನವಾಜ್ ಝೂಮ್ ಹಾಕಿ, ಮೇಲೆ ಐತಿ ಕ್ಯಾಮ್ರಾ ಕೊಡಿ. ಸರ್ ಅವ್ರ ಫ್ಯಾಮಿಲಿ ಅವ್ರು ಯಾರು ಗೊತ್ತಾಯ್ತಾರ? ಸ್ಟೂಡೆಂಟ್ಸ್ ಹಿಂಗೆ ಮೂವ್ಮೆಂಟ್ ಬಾ, ಸ್ವಲ್ಪ ಬಾ, ಹಿಂಗೆ ಬಾ ಇಲ್ಲೇ ಕೊಡಿ.
ಹೋಗ್ತಾ ಇರ್ಬೋದು. ಇದೇ ಮೃತದೇಹವನ್ನ ಈಗ ಆಂಬುಲೆನ್ಸ್ ಒಳಗಡೆ ಕೂಡ ಇಟ್ಟಿದ್ದಾರೆ. ಇಲ್ಲಿಂದ ನೇರವಾಗಿ ಹತ್ತಿಗುಪ್ಪೆಯಿಂದ ಮೈಸೂರು ರಸ್ತೆ ಸ್ಯಾಟಲೈಟ್ ಬಸ್ ಸ್ಟಾಪ್ ಮೂಲಕ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಆಗ್ತಿದೆ. ಅಲ್ಲಿ ಕೂಡ ಮರಣೋತ್ತರ ಪರೀಕ್ಷೆ ಆದ ನಂತರ ಈಗಾಗಲೇ ನ್ಯಾಷನಲ್ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಅಲ್ಲಿ ಸಂಬಂಧಪಟ್ಟಂತ ಅವರ ಫ್ರೆಂಡ್ಸು ಎಲ್ಲರನ್ನೂ ಕೂಡ ಸಂಪರ್ಕಿಸಿ ಅವ್ರ ಪೋಷಕರನ್ನ ಕರೆತಂದು ಮೃತದೇಹವನ್ನು ಮುಂಬೈಗೆ ಕಳಿಸ್ಕೊಡ್ತಾರ, ಇಲ್ಲವಾದ್ರೆ ಇಲ್ಲೇ ಅಂತಿಮ ಕ್ರಿಯೆಯನ್ನು ಕೂಡ ಮಾಡಿಕೊಡ್ತಾರ ಅನ್ನೋ ಸಾಕಷ್ಟು ಗೊಂದಲ ಕೂಡ ಇದೆ. ಯಾಕಂದರೆ ಪೊಲೀಸರು ಕೂಡ ಸದ್ಯಕ್ಕೆ ಏನು ಹೇಳುವಂಥ ಪರಿಸ್ಥಿತಿಲಿಲ್ಲ. ಯಾಕಂದರೆ ಆತ ನ್ಯಾಷನಲ್ ಲಾ ಕಾಲೇಜ್ ಸ್ಟೂಡೆಂಟ್ ಆಗಿರೋದ್ರಿಂದ ಆ ಒಂದು ಮೃತದೇಹವನ್ನು ಕಾಲೇಜಿಗೆ ಮೊದಲು ಒಪ್ಪಿಸ್ಬೇಕಾ ಇಲ್ಲ ಅವ್ರ ಪೋಷಕರಿಗೆ ಒಪ್ಪಿಸ್ಬೇಕಾ ಅನ್ನೋ ಆತಂಕದಲ್ಲೂ ಕೂಡ ಪೊಲೀಸರಿದ್ದಾರೆ. ಈಗ ಮರಣೋತ್ತರ ಪರೀಕ್ಷೆ ಆಗೋದು ಕೂಡ ಇನ್ನೂ 3-4 ಗಂಟೆಗಳಾಗುತ್ತೆ. ಈಗಾಗಲೇ ಕಳೆದ ಒಂದು 4 ಗಂಟೆಗಳಿಂದಲೂ ಕೂಡ ಮೆಟ್ರೋ ಪ್ರಯಾಣಿಕರು ಕೂಡ ಟಿಕೆಟ್ ತಗೊಂಡಂಥದ್ದವರು ಎರಡೂ ಕಡೆಯೂ ಕೂಡ ಮೆಟ್ರೋ ಈಗಾಗಲೇ ಸ್ಟಾಪ್ ಆಗಿದೆ. ಈಗ ಬಂದಂಥ ಪ್ರಯಾಣಿಕರು ಕೂಡ ಒಂದಷ್ಟು ಗೊಂದಲ ಸೃಷ್ಟಿಯಾಗಿದೆ. ಕೆಲವೊಂದಷ್ಟು ಜನ ಟಿಕೆಟನ್ನು ಖರೀದಿ ಮಾಡಿದರೆ, ಮತ್ತೊಂದಷ್ಟು ಜನ ಸ್ಮಾರ್ಟ್ ಕಾರ್ಡನ್ನು ಕೂಡ ಉಜ್ಜಿದ್ದಾರೆ. ಅವರಿಗೆ ವಾಪಸ್ಸು ರೀಫಂಡ್ ಮಾಡುವಂಥ ಕೆಲಸವನ್ನು ಕೂಡ ಯಾರೇ ಹೋಗಿ ವಾಪಸ್ ಕೇಳಿದ್ರು ಕೂಡ ನಾನು ಇಲ್ಲಿಂದ ಇಲ್ಲಿಗೆ ಟಿಕೆಟನ್ನು ತೆಗೆದುಕೊಂಡಿದ್ದೆ, ನಾನು ಕಾರ್ಡ್ ಸ್ವೀಪ್ ಮಾಡಿದೆ, ನಂದು ಇಷ್ಟು ಹಣ ಕಟ್ಟಾಗಿದೆ, ಅದನ್ನು ವಾಪಸ್ ಮಾಡಿ ಅಂತ ಯಾರು ಕೇಳ್ತಾರೋ ಅವರೆಲ್ಲರೂ ಕೂಡ ವಾಪಸ್ ಕೊಡುವಂಥ ಕೆಲಸವನ್ನು ಕೂಡ BMRCL ಮಾಡ್ತಿದೆ ಅಂತ ಹೇಳಿ ಕೂಡ ಈಗಲೇ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಹಾಗಾಗಿ ಮುಂದಿನ ಏನೆಲ್ಲ ತೀರ್ಮಾನ ತೆಗೆದುಕೊಳ್ತಾರೆ, ಈ ಥರ ದುರ್ಘಟನೆ ಆಗದಂತೆ ಇನ್ನೂ ಏನೆಲ್ಲ ಕ್ರಮ ತೆಗೆದುಕೊಳ್ತಾರೆ ಅಂತ ಕಾದು ನೋಡಬೇಕಿದೆ.